ಪರಮೇಶಿ, ಕಳೆದು ಹೋಗೋದು ಸಹಜ. ಆದ್ರೆ ಕಳೆದು ಹೋದದರ ಬಗ್ಗೆ ಇಷ್ಟು ದಿನ ನೀನ್ ತಿಳ್ಕೊಳ್ಳದೆ ಇರೋದು ದೊಡ್ಡ ಅಪರಾಧ. ಈಗ ನಾನೇನ್ ಮಾಡ್ಬೇಕು? ನಾಳೆ ಬೆಳಗ್ಗೆ ಆ ಕ್ಯಾಪ್ಟನ್ ಪ್ರಕಾಶ್ ಅವರಿಗೆ ಸಂಬಂಧಪಟ್ಟವರು ಯಾರೂ ಜೀವ ಸಹಿತ ಇರಕೂಡ್ದು. ಆ ಕ್ಯಾಪ್ಟನ್ ಹೆಣ ನಮ್ಮೂರ್ ಬಾಗಲ ಹತ್ರ ನೇತಾಡ್ಬೇಕು. ನಾಳೆ ಬೆಳಗ್ಗೆ ಆ ಕ್ಯಾಪ್ಟನ್ ಹೆಣ ನೀವು ನೋಡ್ತೀರಾ, ಇಲ್ಲ ಅದೇ ಜಾಗದಲ್ಲಿ ನನ್ನ ಹೆಣ ನೋಡ್ತೀರಾ. ನೋಡಿ, ಯಾರೆಲ್ಲೇ ಹೋದ್ರು ಬೆಳಗ್ಗೆ ಬೆಟ್ಟದ ಹತ್ರ ಬರಬೇಕು. ಓಕೆ ಓಕೆ ಕ್ಯಾಪ್ಟನ್, ನಾನು ಕೊಟ್ಟಿರೋ ಪ್ರಾಮಿಸ್ ನೆನಪಿದೆ ತಾನೆ? ಯಾರು? ನಾನಪ್ಪ, ಮಲ್ಲಿಗೆ. ಏನಮ್ಮ? ಜೀವನದಲ್ಲಿ ಮೊದಲನೇ ಸಲ ಹಾಗೂ ಕಡೆ ಸಲ ನಿನ್ನ ಹತ್ರ ಮಾತಾಡ್ಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ಏನಮ್ಮ ನೀನ್ ಹೇಳ್ತಿರೋದು? ಮಗಳಿಗೊಂದು ಗಂಡು ನೋಡಿ ಒಂದು ಒಳ್ಳೆ ಲಗ್ನ ಇಡ್ಸಿ ಮದುವೆ ಮಾಡಿ ಗಂಡನ ಮನೆಗೆ ನನ್ನನ್ನ ಕಳಿಸ್ಬೇಕಾದ್ ನಿನಗೆ ಅಗ್ನಿ ಸಾಕ್ಷಿ ಇಲ್ದೆ, ಸಪ್ತಪದಿ ತುಳಿದೆ, ನಿನ್ನ ಆಶೀರ್ವಾದನೂ ಇಲ್ದೆ ನಾನ್ ಮದುವೆ ಮಾಡ್ಕೊಳ್ತಿದ್ದೀನಿ ಅಂತ ಹೇಳೋಕ್ ಬಂದೆಪ್ಪ. ಅಪ್ಪ, ಚಿಕ್ಕ ವಯಸ್ಸಿನಲ್ಲೇ ಅಮ್ಮನ್ ಕಳ್ಕೊಂಡಾಗ ಪ್ರೀತಿ ವಾತ್ಸಲ್ಯನೆಲ್ಲ ಕಳ್ಕೊಂಡೆ ಅಂತ ನನಗ್ ಗೊತ್ತಾಗ್ಲಿಲ್ಲಪ್ಪ, ಗೊತ್ತಾಗ್ಲಿಲ್ಲ. ಮರಳುಗಾಡಾಗಿದ್ದ ನನ್ನ ಜೀವನದಲ್ಲಿ ಮತ್ತೆ ವಸಂತ ಕಾಲ ಬರುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಪ್ಪ, ಪ್ರಕಾಶ್ನ ನೋಡಿದ್ಮೇಲೆನೆ ಪ್ರೀತಿ ಇದ್ರೆ ಏನು ಅಂತ ನನ್ಗೆ ಅರ್ಥ ಆಗಿತ್ತು. ಬಾಳು ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲದೆ ಇರೋ ನನಗೆ ಬೊಂಬೆ ಮದ್ವೆ ಮಾಡಿಸಿದ್ ನೀವು. ಬಾಳ್ಬೇಕು ಅಂತ ನಾನು ಆಸೆ ಪಟ್ಟಾಗ ದಾರಿ ತೋರ್ಸೋಕೆ ಮರ್ತು ಬಿಟ್ರಪ್ಪ. ಯಾವ ಹೆಣ್ಮಗಳು ತನ್ನ ತಂದೆ ಹತ್ರ ಕೇಳದೆ ಇರೋ ಒಂದ್ ಪ್ರಶ್ನೆ ಕೇಳ್ತೀನಿ. ಮನೆ ಹಾಳಾಗಿದ್ದವಳನ್ನ ನನಗ್ ಮಲ್ತಾಯಾಗಿ ಮಾಡಿದ್ರಲ್ಲ, ನಿಮ್ಗೂ ಒಬ್ಬ ಮಗಳಿದ್ದಾಳೆ, ಅವಳಿಗೂ ಆಸೆ ಆಕಾಂಕ್ಷೆಗಳಿರುತ್ತೆ ಅಂತ ಒಂದ್ಸಲನಾದ್ರೂ ನಿಮ್ಗೆ ಅನ್ನಿಸ್ಲಿಲ್ವಪ್ಪ? ಚಿಕ್ಕಮ್ಮ ಹೊಡೆದು ಬಡ್ದು ನನ್ ಮೈಯೆಲ್ಲ ಹುಣ್ಣು ಮಾಡಿದ್ರೆ ನೀವು ಮಾತಾಡದೆ ಮೌನವಾಗಿದ್ದು ನನ್ನ ಬಾಳೆಲ್ಲ ಹುಣ್ಣು ಮಾಡ್ಬಿಟ್ರಲ್ಲ ಅಪ್ಪ. ನೀವ್ ನನ್ನ ಓದಿಸಿದ್ದು ವ್ಯರ್ಥ ಆಗ್ಲಿಲ್ಲಪ್ಪ. ನೋಡಿ, ಈ ಖಾಲಿ ಪತ್ರಗಳ ಮೇಲೆ ಸೈನ್ ಮಾಡಿದ್ದೀನಿ. ತಗೊಳ್ಳಿಪ್ಪ, ತಗೊಳ್ಳಿ, ತಗೊಳ್ಳಿಪ್ಪ. ನೋಡಿ, ಈ ಹಣ, ಈ ಆಸ್ತಿ ನನಗೇನು ಬೇಡ, ಎಲ್ಲ ನೀವೇ ತಗೊಳ್ಳಿ. ನನಗೆ ಪ್ರಕಾಶ್ ಒಬ್ಬರು ಸಾಕು, ಅವರೇ ನನ್ನ ಆಸ್ತಿ. ನನಗೆ ಅವ್ರನ್ನ ಕೊಡಿಪ್ಪ, ಕೊಟ್ಬಿಡಿ. ಮಲ್ಲಿಗೆ, ಯಾಕಪ್ಪ ಸಂಕಟ ಪಡ್ತೀಯಾ? ಚಿಕ್ಕಮ್ಮ ನಿನಗೆ ಯಾವುದ್ರಲ್ಲಿ ಅನ್ಯಾಯ ಮಾಡಿದ್ರು 2 ಹೊತ್ತು ಊಟಕ್ಕಂತ ತೊಂದರೆ ಮಾಡಲ್ಲ. ನನಗೋಸ್ಕರ ಅವಳ ಕೈಲಿ ಬಯಸ್ಕೊಳ್ಳೋ ಕಷ್ಟನೂ ಇರಲ್ಲ. ಬರ್ತೀನಪ್ಪ, ಬರ್ತೀನಿ.